ಶೀರ್ಷಿಕೆ: ಸೋಮಾರಿ ಸಿಂಹ ಮತ್ತು ಬುದ್ಧಿವಂತ ಮೊಲ. ಹಸಿರು ಎಲೆಗಳ ಕಾಡಿನೊಳಗೆ ಲಿಯೋ ಎಂಬ ಬಲಿಷ್ಠ ಸಿಂಹ ವಾಸಿಸುತ್ತಿತ್ತು. ಅವನು ಬಲಶಾಲಿ, ಧೈರ್ಯಶಾಲಿ ಮತ್ತು ಎಲ್ಲರೂ ಭಯಪಡುತ್ತಿದ್ದನು. ಆದರೆ ಸಮಯ ಕಳೆದಂತೆ ಲಿಯೋ ತುಂಬಾ ಸೋಮಾರಿಯಾದನು. ಅವನು ದಿನವಿಡೀ ನೆರಳಿನ ಮರದ ಕೆಳಗೆ ಮಲಗುತ್ತಿದ್ದನು ಮತ್ತು ಇತರ ಪ್ರಾಣಿಗಳಿಗೆ ಆಹಾರವನ್ನು ತರಲು ಆದೇಶಿಸುತ್ತಿದ್ದನು. ಹೇ ಮಂಗ, ನನಗೆ ಬಾಳೆಹಣ್ಣುಗಳನ್ನು ತಾ. ಹೇ ಜಿಂಕೆ, ನನಗೆ ಸ್ವಲ್ಪ ನೀರು ತಂದುಕೊಡು. ಅವನು ಸೋಮಾರಿಯಾಗಿ ಗರ್ಜಿಸುತ್ತಿದ್ದನು. ಪ್ರಾಣಿಗಳು ಅವನ ಯಜಮಾನಿಕೆಯ ಮನೋಭಾವದಿಂದ ಬೇಸತ್ತಿದ್ದವು, ಆದರೆ ಏನನ್ನೂ ಹೇಳಲು ತುಂಬಾ ಹೆದರುತ್ತಿದ್ದವು. ಒಂದು ಬಿಸಿ ಮಧ್ಯಾಹ್ನ ಲಿಯೋ ಜೋರಾಗಿ ಗೊರಕೆ ಹೊಡೆಯುತ್ತಿರುವಾಗ ಟಿಮೋ ಎಂಬ ಬುದ್ಧಿವಂತ ಪುಟ್ಟ ಮೊಲ ಜಿಗಿಯುತ್ತಾ ಬರುತ್ತಿತ್ತು. ಟಿಮೋ ತನ್ನ ಬುದ್ಧಿವಂತ ಆಲೋಚನೆಗಳು ಮತ್ತು ತ್ವರಿತ ಚಿಂತನೆಗೆ ಹೆಸರುವಾಸಿಯಾಗಿದ್ದನು. ಲಿಯೋ ಮಲಗಿರುವುದನ್ನು ಅವನು ನೋಡಿ ಈ ಸಿಂಹ ಪಾಠ ಕಲಿಯಬೇಕು ಎಂದು ಯೋಚಿಸಿದನು. ಮರುದಿನ ಬೆಳಿಗ್ಗೆ ಲಿಯೋ ಹಸಿವಿನಿಂದ ಎಚ್ಚರವಾದಾಗ ಅವನು ಮೊಲ, ನನಗೆ ನನ್ನ ಉಪಹಾರ ಬೇಕು ಎಂದು ಕೂಗಿದನು. ಟಿಮೋ ಬೇಗನೆ ಉತ್ತರಿಸಿದನು, ಹೌದು ಮಹಾರಾಜ, ಆದರೆ ಕಾಡಿನಲ್ಲಿ ಇನ್ನೊಂದು ಸಿಂಹವಿದೆ ಎಂದು ನಾನು ಕೇಳಿದೆ. ಅದು ನಿನಗಿಂತ ಬಲಶಾಲಿ ಮತ್ತು ರಾಜನಾಗಲು ಬಯಸುತ್ತದೆ ಎಂದು ಹೇಳುತ್ತಿತ್ತು. ಲಿಯೋನ ಕಣ್ಣುಗಳು ತೆರೆದವು. ಮತ್ತೊಂದು ಸಿಂಹ ನನ್ನ ಕಾಡಿನಲ್ಲಿ? ಎಂದಿಗೂ ಇಲ್ಲ. ಅವನು ತನ್ನ ಎದೆಯನ್ನು ಉಬ್ಬಿಸುತ್ತಾ ಗರ್ಜಿಸಿದನು. ಅವನು ಎಲ್ಲಿದ್ದಾನೆಂದು ನನಗೆ ತೋರಿಸು. ಟಿಮೋ ತಲೆಯಾಡಿಸಿ ಲಿಯೋನನ್ನು ಕಾಡಿನ ಆಳಕ್ಕೆ ಕರೆದೊಯ್ದು ಶಾಂತವಾದ, ಸ್ಪಷ್ಟವಾದ ಸರೋವರವನ್ನು ತಲುಪುವವರೆಗೆ ಹೇಳಿದನು. ಅವನು ಇಲ್ಲಿಯೇ ವಾಸಿಸುತ್ತಾನೆ, ಟಿಮೋ ನೀರಿನ ಕಡೆಗೆ ತೋರಿಸುತ್ತಾ ಹೇಳಿದನು. ಲಿಯೋ ಕೆಳಗೆ ನೋಡಿದಾಗ ಅವನು ತನ್ನದೇ ಆದ ಪ್ರತಿಬಿಂಬವನ್ನು ನೋಡಿದನು ಮತ್ತು ಅದು ತನ್ನನ್ನು ಹಿಂತಿರುಗಿ ನೋಡುತ್ತಿರುವ ಮತ್ತೊಂದು ಸಿಂಹ ಎಂದು ಭಾವಿಸಿದನು. ಕೋಪಗೊಂಡ ಲಿಯೋ ಜೋರಾಗಿ ಗರ್ಜಿಸಿದನು ಮತ್ತು ಇನ್ನೊಂದು ಸಿಂಹ ಮತ್ತೆ ಗರ್ಜಿಸಿತು. ಕೋಪಗೊಂಡ ಮತ್ತು ಗೊಂದಲಕ್ಕೊಳಗಾದ ಲಿಯೋ ದಾಳಿ ಮಾಡಲು ನೇರವಾಗಿ ಸರೋವರಕ್ಕೆ ಹಾರಿದನು. ನೀರು ಎಲ್ಲೆಡೆ ಹೋಯಿತು, ಆದರೆ ಸಿಂಹ ಇರಲಿಲ್ಲ. ಅವನ ಪ್ರತಿಬಿಂಬ ಮಾತ್ರ. ಲಿಯೋ ಹೆಣಗಾಡಿ ಹೊರಗೆ ಓಡಿದನು, ಒದ್ದೆಯಾಗಿ ಮತ್ತು ಮುಜುಗರದಿಂದ ತೊಟ್ಟಿಕ್ಕುತ್ತಿದ್ದನು. ಪೊದೆಗಳ ಹಿಂದೆ ಅಡಗಿದ್ದ ಎಲ್ಲಾ ಪ್ರಾಣಿಗಳು ನಗಲು ಪ್ರಾರಂಭಿಸಿದವು. ತನ್ನ ತಪ್ಪನ್ನು ಅರಿತುಕೊಂಡ ಲಿಯೋ ನಾಚಿಕೆಯಿಂದ ತಲೆ ಬಾಗಿಸಿದನು. ನಾನು ಸೋಮಾರಿ ಮತ್ತು ಹೆಮ್ಮೆಪಡುವುದು ಮೂರ್ಖತನ ಎಂದು ಅವನು ಮೃದುವಾಗಿ ಹೇಳಿದನು. ಆ ದಿನದಿಂದ ಲಿಯೋ ಇತರರನ್ನು ಸುತ್ತುವರೆದು ತನ್ನ ಆಹಾರವನ್ನು ಬೇಟೆಯಾಡಲು ಪ್ರಾರಂಭಿಸಿದನು. ಪ್ರಾಣಿಗಳು ಅವನನ್ನು ಕ್ಷಮಿಸಿದವು ಮತ್ತು ಶೀಘ್ರದಲ್ಲೇ ಕಾಡು ಮತ್ತೊಮ್ಮೆ ನಗು ಮತ್ತು ಸಾಮರಸ್ಯದಿಂದ ತುಂಬಿತು. ನೀತಿ: ಹೆಮ್ಮೆ ಮತ್ತು ಸೋಮಾರಿತನ ಯಾವಾಗಲೂ ಮೂರ್ಖತನಕ್ಕೆ ಕಾರಣವಾಗುತ್ತದೆ. ಬುದ್ಧಿವಂತ ಕೆಲಸ ಮತ್ತು ದಯೆ ನಿಮ್ಮನ್ನು ನಿಜವಾಗಿಯೂ ಬಲಿಷ್ಠಗೊಳಿಸುತ್ತದೆ.